ಎಲ್ರಿಗೂ ನಮಸ್ಕಾರ. ಬಹಳ ಅದ್ಭುತವಾದ ಅಪೂರ್ವವಾದ ಒಂದು ಕಾರ್ಯಕ್ರಮ ಇದು. ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಪುತ್ರರಾದ ಒಂದೇನಹಳ್ಳಿಯ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಈ ನಾಟಕ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ, ನಾಟಕ ಪ್ರದರ್ಶನ ಮಾಡ್ತಿರ್ತಕ್ಕಂಥ ಕಲಾವಿದರಿಗೆ, ಎಲ್ಲರಿಗೂ ಕೂಡ ವೇದಿಕೆ ಮುಂಭಾಗಿರ್ತಕ್ಕಂಥವ್ರಿಗೆ ವೇದಿಕೆ ನೀಡ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕಾದ್ರೆ ಅವರೇ ಕಾರಣಭೂತರಾಗಿರ್ತಾರೆ. ಬಹುಶಃ ಇಡೀ ಸ್ಟೇಜ್ ತುಂಬ ರುದ್ರಣ್ಣ ಒಬ್ಬರು ಬಿಟ್ಟಿರೋ ಕಾಣಲ್ಲ, ಎಲ್ಲರೂ ಹೋಗಿ ಕಾರ್ಡ್ ಕೊಟ್ಟು ಪ್ರೀತಿಯಿಂದ ಕರೆದಿರೋದ್ರಿಂದ ಎಲ್ಲರೂ ಕೂಡ ಕಾರ್ಯಕ್ರಮ ಬಂದವ್ರೆ. ಅಂತ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಳಗೊಂಡು ಎಲ್ಲ ಹಿರಿಯ ಮುಖಂಡರು ಕೂಡ ಈ ನಾಟಕದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ ಬಂಧುಗಳಿಗೆ. ನಮ್ಮ ಬೈರೇಗೌಡರು ಮತ್ತು ಗಂಗಣ್ಣರು ಮಾತಾಡ್ಬೇಕಾದ್ರೆ ನಾಟಕದ ಕೆಲ ವಿಚಾರಗಳನ್ನ ತಮ್ಮ ಮುಂದೆ ಗಮನಕ್ಕೆ ತಂದರು. ಈ ಪೌರಾಣಿಕ ನಾಟಕ ಎಲ್ಲ ಕಡೆ ಎಲ್ರಿಗೆ ಹೇಳೋದು, ಒಂದು ಮಣ್ಣು ಒಂದು ಹೆಣ್ಣು, ಇನ್ನು ಒಂದು ಸತ್ಯ ಒಂದು ಅಸತ್ಯ, ಒಂದು ಧರ್ಮ ಒಂದು ಅಧರ್ಮ. ಹಿಂದಿನ ಕಾಲದಾಗ ಒಂಥರ ಇತ್ತು, ಈಗ ಒಂಥರ ಇತ್ತು ಅಷ್ಟೇ. ಅವಾಗ ಕಡಿಮೆ ಐತಿ, ಈಗ ಜಾಸ್ತಿ ಆಗೈತಿ ಇನ್ನೂ ಕೂಡ. ಹಿಂದೆ ದೊಡ್ಡದಾಗಿ ಏನೇ ಆದರೂ ಕೂಡ ಹಿರಿಯರು ಹೇಳಿದ್ದಕ್ಕೆ ನ್ಯಾಯಸಮ್ಮತವಾಗಿ ಕೂತ್ಕೊಂಡು ಮಾತಾಡೋ ಜನಗಳು ಒಪ್ಕೊಂತಾರೆ. ಬಟ್ ಇವತ್ತಿನ ಕಾಲ ಹಂಗಿಲ್ಲ. ಅದಕ್ಕೆ ನಾನು ಒಂದೇ ಒಂದು ನಿಮ್ಮ ಎಲ್ಲರೂ ಗಮನಕ್ಕೆ ತರ್ತಾ ಬಂಧುಗಳೇ, ಒಂದೊಂದಕ್ಕೂ ಸತ್ಯ. ಈ ಜೀವನ ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ. ಇವತ್ತಿದ್ದ ಮನುಷ್ಯ ನಾಳೆ ಇರಲ್ಲ. ಎಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಸ್ನೇಹತ್ವ ಏನೇ ಆಗಲಿ ಒಂದು ಅಲ್ಟಿಮೇಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು, ಜಗತ್ತನ್ನ ಬಿಟ್ಟು ಹೋಗಲೇಬೇಕು. ಯಾವುದೇ ಕಾರಣಕ್ಕೂ ಶಾಶ್ವತ ಇರೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕೆ ಬರ್ತೀನಿ ಬಂಧುಗಳು. ಅದಿದ್ರೂ ಕೂಡ ನಾವು ಮಾಡ್ತಾ ಇರೋದೇನು, ಅಯ್ಯೋ 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 ಪರಮಾತ್ಮ, ಯಾವ ನಾಳಾಗೋದ್ರೂ ಪರವಾಗಿಲ್ಲ, ನಾನು ಬದುಕಬೇಕಷ್ಟೇ. ಯಾರು ಹೆಂಗಾದ್ರೂ ಪರವಾಗಿಲ್ಲ, ಬದುಕಬೇಕಷ್ಟೇ. ಸುಮಾರು ನಾಟಕ ನೋಡ್ತೀರಾ, ತಿರ್ಗಾ ಬೆಳಗ್ಗೆ ಅಣ್ಣನ ಮೇಲೆ ಗಲಾಟೆ, ಸುಮಾರು ಸತ್ಯರ್ಸದ ಕಥೆ ಕೇಳ್ತೀರಾ, ಬೆಳಗ್ಗೆ ತಂದೆ ತಾಯಿ ಮೇಲೆ ಗಲಾಟೆ. ರಾಮಾಯಣ ಬೆಳಗಿನ ಜಾವ ತಗೊಂಡು ನೋಡ್ತೀರಾ, ತಂದೆ ತಾಯಿ ಮಾತಿಗೆ ಬೆಲೆನೇ ಇಲ್ಲ. ಅಂತ ಒಂದು ಕಾಲದ ನಿರ್ದಿಷ್ಟ ಕಾಲದ ಬದುಕ್ತಾ ಇದೀವಿ ಬಂಧುಗಳೇ. ಆದ ಕಾರಣ ಒಂದೇ ಒಂದು ಮಾತನ್ನು ಹೇಳಿಕ್ ಬಯಸ್ತೀನಿ. ಹಣ ಹೇಳ್ತಾ 11 ಲಕ್ಷ ಶರಣ ಯುದ್ಧ ಅಂತೇಳಿ ಇದೇ ಕುರುಕ್ಷೇತ್ರದಲ್ಲಿ ಧರ್ಮರಾಯ ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆದ್ಮೇಲೆ ಧರ್ಮರಾಯ ತನ್ನ ತಾಯಿ ಹತ್ರ ಬಂದು ಹೇಳ್ತಾನಂತೆ, ತಾಯಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಗೆಲ್ಲಿಕ್ಕಾಗ್ಲಿಲ್ಲ, ಎಲ್ಲಾರು ಸಂಹಾರ ಮಾಡಿ ನಾವು ಗೆದ್ದಿದೀವಿ ಅಂತೇಳಿ ಸಂತೋಷದಿಂದ ಓಡ್ ಬಂದು ಅರಮನೆಗೆ ಬಂದಿದ್ದ ತಾಯಿಗೆ ನಮಸ್ಕಾರ ಕೇಳ್ಬೇಕಾರ ತಾಯಿ ಹೇಳ್ತಾಳಂತೆ, ಧರ್ಮರಾಯ ಏನಪ್ಪ ನಿಂಗೆ ಗೆದ್ದು ಪ್ರಯೋಜನ ಆಗಿತ್ತಂಥದ್ದು, ಲಕ್ಷಾಂತರ ಜನ ಸತ್ತೋದ್ರು, ಇಡೀ ಊರೂರೇ ನಾಶನ ಆಗೋಯ್ತು, ಉಳಿದಿರ್ತಕ್ಕಂಥವ್ರು ಗಂಡ ಸತ್ತಿಲ್ದಿರ್ತಕ್ಕಂಥ ಗಂಡ ಇಲ್ಲದೆ ಇರ್ತಕ್ಕಂಥ ಎಂತಿದಿರವ್ರೆ, ಕೈಯು ಕಾಲು ಕಣ್ಣು ಮೂಗಿಂದಿರ್ತಕ್ಕಂಥ ಅನಾಥ ಮಕ್ಕಳವ್ರೆ, ಯಾರು ಇಲ್ಲದಂಥ ಪರಿಸ್ಥಿತಿಲಿ ಯಾರು ಆಳ್ಲಿಕ್ಕೋಸ್ಕರ ಧರ್ಮರಾಜ ಸಂಪಾದನೆ ಮಾಡಿ ನೀನು ಧರ್ಮರಾಯ ರಾಜ್ಯನ ಆಳ್ಬೇಕು ಅಂತ ಹೊರಟಿದ್ಯಾ ಅಂತ ತಾಯಿ ಪ್ರಶ್ನೆ ಮಾಡಿದಾಗ ಧರ್ಮರಾಯ ಹೇಳ್ತಾರಂತೆ, ಸತ್ಯ ತಾಯಿ, ಸತ್ಯ ಸತ್ಯ. ಮುಂದಿನ ಯುಗದ ಪೀಳಿಗೆ ಗೊತ್ತಾಗ್ಲಿ, ಮುಂಬರ್ತಕ್ಕಂಥ ಜನಾಂಗದ ಪೀಳಿಗೆ ಗೊತ್ತಾಗ್ಲಿ, ಯುದ್ಧ ಮಾಡೋದ್ರಿಂದ, ದ್ವೇಷ ಮಾಡೋದ್ರಿಂದ, ಒಡೆದಾಡೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಶಾಶ್ವತ ಇಲ್ಲ ಅಂತಕ್ಕಂಥ ಸಂದೇಶ ಕೊಟ್ಟಿದ್ದೀವಿ. ಅದಕ್ಕಾದ್ರೂ ಸಮಾಧಾನ ಪಡ್ತೀನಿ ಅಂತಕ್ಕಂಥ ಮಾತನ್ನು ಧರ್ಮರಾಯ ಹೇಳ್ತಾರಂತೆ ತಾಯಿ. ಎಂಥ ಅರ್ಥಗರಿತವಾದ ಮಾತು ಇದು. ಬಟ್ ಇವತ್ತಿನ ಪರಿಸ್ಥಿತಿ ಜನ ಯಾವುದು ಬೇಡ. ಒಂದು ಸಣ್ಣ ಉದಾಹರಣೆ ತಾಯಿ ನಿಮ್ಮೆಲ್ಲರ ಮುಂದೆ ಹೇಳಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ಶಾಸಕರು ಇವತ್ತು ಧರ್ಮರಾಜ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಗೆದ್ದವ್ರೆ. ನಾವು ಋಷಭಾವತಿ ನೀರು ಬೇಡ ಅಂತ ಹೋರಾಟ ಮಾಡ್ತಾ ಇದೀವಿ, ತಂದು ಕೊಡ್ತೀವಿ ಅಂತೇಳಿ. ಇವತ್ತು ಯಾವುದು ಬೇಡ, ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಶಾರದಾ ಕೆಲಸದಲ್ಲಿ ಒಂದು ಬೋರಲ್ಲಿ ಅವತ್ತು ನೀರು ತಗೊಂಡು ಇಲ್ಲೇ ಕೂತಾರ ನಮ್ಮ ಸಿದ್ದಣ್ಣ ವಸಂತಣ್ಣ. ಶಾರದಾ ಕೆಲಸದಲ್ಲಿ ಒಂದು ಬೋರಲ್ಲಿ ತೆಗೆದು ನೋಡಿದಾಗ ವಿಷಭರಿತವಾದ ನೀರು ಆಚೆ ಬಂತು. ನಾವು ಹೋರಾಟ ಎಂತ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ನೀರು ಬೇಡ, ಎತ್ತಿನ ಹೊಳೆ ನೀರು ಕೊಡಿ ಅಂತಕ್ಕಂಥ ಮಾತು ಅಷ್ಟೇ. ನೀವೊಂದು ಯೋಚನೆ ಮಾಡಿ, ಬೆಂಗಳೂರು ಮೋರಿ ಬಿಡ್ತಕ್ಕಂಥ ಕೊಳಚೆ ನೀರನ್ನ ಇಡೀ ನಮ್ಮ ತಾಲೂಕಿಗೆ ಬಿಟ್ಟು ನಮ್ಮ ಜನಗಳ ಮೇಲೆ ತಲೆ ಮೇಲೆ ಕಾಲಿಕ್ಕೆ ನಮ್ಮ ಸರ್ವನಾಶ ಮಾಡಬೇಕು ಅಂತ ಹೊರಟವ್ರೆ. ಇಲ್ಲಿ ಯಾವ ಪಾರ್ಟಿ ಮುಖ್ಯ ಅಲ್ಲ ತಾಯಿ. ಮುಂದಿನ ಭವಿಷ್ಯ ಒಂದು ಚೂರು ಯೋಚನೆ ಮಾಡಿ, ಮುಂಬರ್ತಕ್ಕಂಥ ಮಕ್ಕಳ ಬಗ್ಗೆ, ವಯಸ್ಸಾದವ್ರ ಬಗ್ಗೆ ಆ ನೀರನ್ನ ನಾವು ಉಪಯೋಗಿಸಿದ್ರೆ ಅಂತರ್ಜಲ ವೃದ್ಧಿ ಮಾಡಿ ಉಪಯೋಗಿಸ್ತೀವಿ ಅಂತಕ್ಕಂಥ ಮಾತು ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಹುಡುಗಾಲಿಲ್ಲ. ಆದ ಕಾರಣ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇದೊಂದು ವಿಚಾರಕಾರ ನೀವೆಲ್ಲರೂ ಕೂಡ ವಿರೋಧ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭಾಗ ಬೇಡ ಅಂತಕ್ಕಂಥ ಮಾತನ್ನು ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತು ತಾಯಿ. ಆದ ಕಾರಣ ಇವೆಲ್ಲನೂ ಕೂಡ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ನಿಮ್ಮೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ. ಆ ಜಗದೋತ್ತಿ ಬಸವೇಶ್ವರ ಬಸವನ ಜಯಂತಿ ಪ್ರಯುಕ್ತವಾಗಿ ನಾಟಕ ನಿಮ್ಮೆಲ್ಲರ ಮುಂದೆ ಪ್ರದರ್ಶನ ಮಾಡ್ತಾವ್ರೆ.
ಜಗಜ್ಯೋತಿ ಬಸವೇಶ್ವರ ಅಂದ್ರೆ ಯಾವ ಜಾತಿ ಕುಲ ಯಾವ್ದು ನೋಡಿ ಇಡೀ ಜಗತ್ತು ಒಳ್ಳೆ ಸಂದೇಶ ಕೊಡುವಂತ ಮಹಾ ಪುಣ್ಯಾತ್ಮನ ಹಬ್ಬದ ಹಿಂದೆ ಮುಂದೆ ನಾಟಕ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಹೊನ್ನೇಳಿ ಭಾಗದ ಜನರಿಗೆ ಆ ಭಗವಂತ ಇನ್ಮೇಲಾರು ಕೂಡ ತನ್ನ ಸಂಕಷ್ಟಗಳನ್ನ ಹೋಗಲಾಡಿಸಿ ನೆಮ್ಮದಿದ ಜೀವನ ಮಾಡೋ ಅವಕಾಶ ಕಲ್ಪಿಸ್ಕೊಡ್ಲಿ. ಇವತ್ತು ಕೂಡ ಜಗದೀಶ್ ಅವರು ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ನನಗೆ ಉತ್ತಮವಾದ ಸ್ಥಾನ ಕೊಟ್ಟಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಹೊನ್ನೇನಹಳ್ಳಿಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತ್ರ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಅಂತ. ಅವತ್ತು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದಕ್ಕೆ ಇವತ್ತು ನನ್ನ ತಾಲೂಕಲ್ಲಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ ಕಾರಣ ನಿಮ್ಮ ಎಲ್ಲರಲ್ಲೂ ನಾನು ಕೈ ಜೋಡಿಸಿ ಮನೆ ಮಾಡಿದಷ್ಟೇ ಅಣ್ಣ ತಮ್ಮ ಸೋದರ ಬಾಂಧವ ಪ್ರೀತಿ ಅಕ್ಕ ತಂಗಿ ಇವತ್ತು 100 ಜನ ಕೋರ್ಟು ಕಚೇರಿ ತಿರುಗ್ತಾ ಇದ್ರಿ. ಒಂದೇ ರೂಪಾಯಿ ಆಗ್ಲಿ ಈ ನಾಟಕ ನೋಡಿದ ಮೇಲೆ ಅವ್ರಿಗೆ ಕಲಿಬೇಕಾಗ್ತದೆ. ದ್ವೇಷ ಸಾಧಿಸಬಾರ್ದು. ಯಾರೋ ಒಂದು ಹೆಚ್ಚು ಪೇರ್ ಆಗ್ಲಿ, ಒಂದು ಸೈಟ್ ಮನೆ ಕಟ್ತಾರ ಕಟ್ಲಿ, ಒಂದು ಪುಂಟೆ ಜಾಸ್ತಿ ಹೋಗ್ತದೆ ಹೋಗ್ಲಿ, ಯಾವುದೇ ಕಾರಣಕ್ಕೂ ಕೂಡ ಗಲಾಟೆ ಮಾಡ್ಕೊಂಡು ದ್ವೇಷ ಕಟ್ಕೊಂಡು ಜೀವನ ಸಾಗಿಸಂತ ಕೆಲಸಕ್ಕೆ ನೀವು ಯಾರು ಕೈ ಹಾಕ್ಬೇಡಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡ್ತಾ ನಿಮ್ಮೆಲ್ಲರೂ ಕೂಡ ಒಳ್ಳೆದಾರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಎತ್ತಿಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಸಲ್ಲಿಸಿ, ನಿಮಗೂ ಕೂಡ ನಮಸ್ಕಾರ ಸಲ್ಲಿಸಿ ಹಾರ್ಮೋನಿಯಂ ಮಾಸ್ಟರ್ ಮತ್ತು ನಾಟಕದ ಎಲ್ಲ ಕಲಾವಿದರಿಗೆ ಕಲಾ ಪೋಷಕರಿಗೆ ಒಳ್ಳೆದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೆದಾಗಲಿ ಬಂಧುಗಳೇ.